ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನದ ಈ ಸರಣಿಯಲ್ಲಿ ತಾವುಗಳು ನಮ್ಮೊಂದಿಗೆ ಭಾಗಿಗಳಾಗಿ ಈ ಒಂದು ವಾಕ್ಯ ಸಂದೇಶವನ್ನು ವೀಕ್ಷಿಸುತ್ತಾ ತಮ್ಮಲ್ಲಿ ಅನೇಕರು ವಿಧ ವಿಧವಾಗಿ ತಮ್ಮ ಅನಿಸಿಕೆಗಳನ್ನ, ಇದರಿಂದ ನಿಮ್ಗೆ ಆಗ್ತಿರುವಂಥ ಉತ್ತೇಜನವನ್ನು, ಕೆಲವೊಂದು ಭಾಗದಲ್ಲಿ ನೀವು ನಮಗೆ ಸಲಹೆ ಸೂಚನೆಗಳನ್ನ ಕೊಡುತ್ತಾ ಅಥವಾ ನಾವು ಎಲ್ಲಿ ತಿದ್ದಿಕೊಳ್ಬೇಕು ಅಂತ ಆಲೋಚನೆಗಳನ್ನ ನಮಗೆ ಒದಗಿಸ್ತಾ ನಮ್ಮನ್ನು ಪ್ರೋತ್ಸಾಹಪಡಿಸ್ತಿರುವುದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಅನುದಿನವೂ ಕಾಮೆಂಟ್ಸ್ ಹಾಕುವವರಿಗೂ ಧನ್ಯವಾದ. ಅನೇಕರು ಕರೆ ಮಾಡಿ ಆಯಾ ದಿನಗಳಲ್ಲಿ ತಮಗಾಗುವಂಥ ಉತ್ತೇಜನವನ್ನು ತಿಳಿಸುವುದಕ್ಕಾಗಿಯೂ ತಮಗೂ ಧನ್ಯವಾದಗಳನ್ನ ಹೇಳ್ತೇವೆ. ಕೆಲವರು ಸಂಧಿಸಿ ಕೊಡುವಂಥ ಉಪಯುಕ್ತ ಸಲಹೆಗಳಿಗಾಗಿಯೂ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಪ್ರಾರ್ಥನಾಪೂರ್ವಕವಾದ ಸಹಕಾರ ನಮಗೆ ಅವಶ್ಯ. ಇನ್ನು ಅನೇಕರು ಇದನ್ನು ಕೇಳಲಿಕ್ಕೆ ಸಾಧ್ಯವಾಗುವಂತೆ ಅನೇಕರಿಗೆ ಇದನ್ನು ಪರಿಚಯಪಡಿಸಿಕೊಡ್ರಿ. ನಾವು ಈ ತಿಂಗಳು ದೇವರ ಕೋಪದ ಕುರಿತಾಗಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ನಹೂಮ, ಹಳೆ ಒಡಂಬಡಿಕೆಯಲ್ಲಿ ಸಣ್ಣ ಪ್ರವಾದನೆಗಳ ಒಂದು ಪುಸ್ತಕ. ನಹೂಮ 1ನೇ ಅಧ್ಯಾಯ 2 ಮತ್ತು 6ನೇ ವಚನಗಳು. 2 ಮತ್ತು 6 ವಚನಗಳು ಓದಿ ನೋಡೋಣ. ನಹೂಮ 1ನೇ ಅಧ್ಯಾಯದ 2ನೇ ವಚನ. ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು, ಆತನು ಮುಯ್ಯಿ ತೀರಿಸುವವನು. ಹೌದು, ಯೆಹೋವನು ಮುಯ್ಯಿ ತೀರಿಸುವವನು, ಕೋಪಭರಿತನು. ಯೆಹೋವನು ತನ್ನ ವಿರೋಧಿಗಳಿಗೆ ಮುಯ್ಯಿ ತೀರಿಸುತ್ತಾನೆ, ತನ್ನ ಶತ್ರುಗಳ ಮೇಲೆ ದೀರ್ಘ ರೋಷವಿಡುತ್ತಾನೆ. 6. ಆತನ ಸಿಟ್ಟಿಗೆ ಯಾರು ತಡೆದಾರು? ಆತನ ರೋಷಾಗ್ನಿಗೆ ಯಾರು ನಿಂತಾರು? ಆತನ ರೌದ್ರವು ಜ್ವಾಲಾ ಪ್ರವಾಹದಂತೆ ಹರಿಯುತ್ತದೆ, ಬಂಡೆಗಳು ಆತನಿಂದ ಕೆಡವಲ್ಪಟ್ಟಿವೆ. ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸಲಿಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ನಮ್ಮ ಪ್ರೀತಿಯ ದೇವರಾತ್ಮನಾದ ಕರ್ತನು ನಮಗೆ ಬೋಧಕನಾಗಿರುವಲ್ಲಿ ಆತ ನಮಗೆ ಇವುಗಳನ್ನ ಬೋಧಿಸಿ ಇವುಗಳನ್ನ ನಮಗೆ ಗ್ರಹಿಸಿಕೊಳ್ಳುವಂಥ ಕೃಪೆ ನಮಗೆ ಒದಗಿಸಲಿ. ನಹೂಮ ಈ ಪ್ರವಾದನೆ ಗ್ರಂಥ ವಿಶೇಷವಾಗಿ ನಿನೆವೆ ಎನ್ನುವಂಥ ಆ ಸ್ಥಳಕ್ಕೆ ಸೀಮಿತವಾಗಿ ಅದಕ್ಕೆ ವಿರುದ್ಧವಾಗಿ ಬರಲಿಕ್ಕಿರುವಂಥ ದೇವರ ಕೋಪ ಅಥವಾ ಪಟ್ಟಣದ ಮೇಲೆ ಬರಲಿಕ್ಕಿರುವಂಥ ದೇವರ ನಾಶನ ಅಥವಾ ನ್ಯಾಯ ತೀರ್ಪು, ಇವುಗಳನ್ನೇ ತಿಳಿಪಡಿಸುವಂಥ ಒಂದು ಪುಸ್ತಕ. ಈ ಪುಸ್ತಕದ 3 ಅಧ್ಯಾಯಗಳಲ್ಲಿ ನಾವು ಅವುಗಳನ್ನೇ ನಾವು ಓದ್ತಾ ಹೋಗ್ತೇವೆ. ಹಾಗಾದರೆ ನ್ಯಾಯ ತೀರಿಸುವ ದೇವರು, ಕೋಪಗೊಂಡ ದೇವರು, ರೋಷಭರಿತನಾದ ದೇವರು, ತನ್ನ ರೋಷಾಜ್ಞೆಯನ್ನು ವ್ಯಕ್ತಪಡಿಸುವ ದೇವರು, ಈತನ ಕೋಪ ಎಂಥದ್ದು ಎಂಬುದನ್ನು ಈ ಅಧ್ಯಾಯದ ಆರಂಭದಲ್ಲಿ ಪ್ರವಾದಿಯಾದ ನಹೂಮನು ದೇವರಾತ್ಮನ ಬಲದಿಂದ ವಿವರಿಸ್ತಾನೆ. ಒಂದು ವೇಳೆ ಇಲ್ಲಿ ತಿಳಿಸಿರುವಂಥ ದೇವರ ಕೋಪದ ಆ ವಿವಿಧ ಸಾಲುಗಳನ್ನು ನಾವು ಅಕ್ಷರಶಃ ತೆಗೆದುಕೊಳ್ಳುವುದಾದರೆ ಚರಿತ್ರೆಯ ಕೆಲವು ಭಾಗಗಳು, ನಂತರದಲ್ಲಿ ಮುಂದೆ ಸಂಭವಿಸಲಿಕ್ಕಿರುವಂಥ ಅಥವಾ ಮುಂದೆ ನೆರವೇರಬೇಕಾದ ಪ್ರವಾದನೆ, ಅದಕ್ಕೆ ಅನುಗುಣವಾದ ಘಟನೆಗಳು, ಆ ಘಟನೆಗಳಲ್ಲಿ ದೇವರು ಹೇಗೆ ತಾನೇ ಇರ್ತಾನೆ ಅನ್ನುವಂಥ ಅನೇಕ ವಿಚಾರಗಳನ್ನ ಈ 1ನೇ ಅಧ್ಯಾಯದ 2ರಿಂದ 6 ವಚನಗಳಲ್ಲಿ ನಾವು ಇವುಗಳನ್ನ ಬೇರೆ ಬೇರೆ ಕಾಲಘಟ್ಟದಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯವಿದೆ. ಇಲ್ಲಿ ದೇವರ ಕೋಪದ ಪರಿಣಾಮಗಳು ಮತ್ತು ದೇವರ ಕೋಪದ ಸಾಮರ್ಥ್ಯ ಇವೆಲ್ಲವನ್ನ ಇಲ್ಲಿ ಸಾಲು ಸಾಲಾಗಿ ಬರೆಯಲಾಗಿದೆ. ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ದೇವರ ಕೋಪ ತೋರಿಸಲಿಕ್ಕೂ, ದೇವರು ನ್ಯಾಯ ತೀರಿಸಲಿಕ್ಕೂ, ದೇವರು ಹೀಗೆ ನಡ್ಕೊಳ್ಳುವುದಕ್ಕೂ ಒಂದು ಪ್ರಾಮುಖ್ಯವಾದ ಕಾರಣವನ್ನ 2ನೇ ವಚನದ ಆರಂಭದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ. 2ನೇ ವಚನದ ಆರಂಭದಲ್ಲಿ ಹೀಗೆ ಬರ್ತದೆ, ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು. ದೇವರ ಕುರಿತಾದ ಒಂದು ವಿಶೇಷತೆ, ಈತನು ಬಹಳ ವೈರಾಗ್ಯವುಳ್ಳ ದೇವರು.
ಆತನು ಕೆಲವು ಕಡೆ ಹೇಳ್ತಾನೆ, ತನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನಾದ ಕಾರಣ. ನಾವು ದಶಾಜ್ಞೆಗಳನ್ನ ಓದುವಾಗ, ದಶಾಜ್ಞೆಗಳಲ್ಲಿ 2ನೇ ಕಟ್ಟಲೆಯನ್ನು ಓದುವಾಗ, ಅಂದರೆ ತನಗೆ ಬರತಕ್ಕ ಮಾನವನ್ನು ಜನರು ಆತನಿಗೆ ಸಲ್ಲಿಸತಕ್ಕ ಗೌರವವನ್ನು ಬಿಟ್ಟು ಈ ಸೃಷ್ಟಿಯ ರೂಪಗಳನ್ನು ಮಾಡಿಕೊಂಡು ಅವುಗಳಿಗೆ ಗೌರವ ಕೊಡುವಾಗ, ಅವುಗಳನ್ನೇ ದೇವರೆಂಬುದಾಗಿ ಹೇಳುವಾಗ ದೇವರು ಅದನ್ನು ಸಹಿಸಲ್ಲ. ಇಲ್ಲಿ ನಮಗೆ ಒಂದು ಮಾತು ಅರ್ಥವಾಗಬೇಕು, ಅಥವಾ ಒಂದು ವಿಷಯ ಗ್ರಹಿಕೆಗೆ ಬರಬೇಕು. ಸೃಷ್ಟಿಸಲ್ಪಟ್ಟ ವಸ್ತುಗಳೊಂದಿಗೆ ಅಥವಾ ಸಂಗತಿಗಳೊಂದಿಗೆ ಅಥವಾ ಜೀವಿಗಳೊಂದಿಗೆ ಯಾರಾದರೂ ದೇವರನ್ನ ಹೋಲಿಕೆ ಮಾಡಿದರೆ ದೇವರು ಅದನ್ನು ಸಹಿಸಲ್ಲ. ಇವುಗಳಿಗೆ ನಾನಾ ಕಾರಣಗಳನ್ನ ಹುಡುಕ್ಬಹುದು. ಅದರಲ್ಲಿ ಒಂದು ಬಹಳ ಸಮಂಜಸವಾದ ಉತ್ತರ ಏನಂತ ಹೇಳಿದ್ರೆ, ಸೃಷ್ಟಿಕರ್ತನಿಗೂ ಸೃಷ್ಟಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ. ಸೃಷ್ಟಿಕರ್ತನ ಮಹಿಮೆ ಬೇರೆ, ಸೃಷ್ಟಿಯ ಮಹಿಮೆ ಬೇರೆ. ಸೃಷ್ಟಿಯ ಮಹಿಮೆ ಏನೆಂಬುದಾಗಿ ಗಮನಿಸಿದ್ರೆ, ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಆರಂಭ ಅಂತ್ಯವಿದೆ. ಜೀವಿಗಳಾಗಿದ್ರೆ ಜನನ ಮರಣ ಇದೆ, ಈ ಒಂದು ಕಾಲಘಟ್ಟವಿದೆ. ಅದರ ಅರ್ಥ ಎಲ್ಲದಕ್ಕೂ ಒಂದು ಕಾಲಾವಧಿಯನ್ನು ದೇವರು ನೇಮಿಸಿದ್ದಾನೆ. ಹಾಗಾಗಿ ಅದಕ್ಕೆ ಆರಂಭ ಮತ್ತು ಅಂತ್ಯ. ಆದರೆ ಸೃಷ್ಟಿಕರ್ತನಾದ ದೇವರ ಕುರಿತಾಗಿ ನಾವು ಹೇಳುವುದಾದ್ರೆ, ಆತ ನಿತ್ಯನು, ಆತ ನಿತ್ಯ ಸ್ವರೂಪ. ಒಂದು ವೇಳೆ ನಮ್ಮ ಜ್ಞಾನದಲ್ಲಿ ದೇವರ ಆರಂಭ ಯಾವುದು, ದೇವರ ಅಂತ್ಯ ಯಾವುದು ಹೇಳುವುದಕ್ಕೆ ನಮಗೆ ಉಂಟಾದ ಗ್ರಹಿಕೆಯಿಂದ ಹೇಳುವುದಾದರೆ ಅದು ಸಾಧ್ಯವೇ ಇಲ್ಲ. ದೇವರ ಆರಂಭವನ್ನಾಗಲಿ ದೇವರ ಅಂತ್ಯವನ್ನಾಗಲಿ ಯಾರೊಬ್ಬರು ವರ್ಣಿಸಿ ಅಥವಾ ವಿವರಿಸಿ ಅಥವಾ ಗ್ರಹಿಸಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಅದು ನಿತ್ಯತ್ವ ಎಂಬುದಾಗಿ ಅದನ್ನು ಗ್ರಹಿಸಿದವರು ಅದನ್ನು ಹೇಳಿದ್ದಾರೆ. ದೇವರಲ್ಲಿರುವ ಮಹಿಮೆ ಅದು ನಿತ್ಯ ಮಹಿಮೆ. ಸೃಷ್ಟಿಸಲ್ಪಟ್ಟ ಪ್ರತಿ ವಸ್ತುಗಳಲ್ಲಿರುವ ಮಹಿಮೆ ಅದು ನಶ್ವರ. ಒಂದಲ್ಲ ಒಂದು ದಿನ ಅದು ನಾಶನಾಂತಕ್ಕೆ ಬಂದೇ ಬರ್ತದೆ. ಹಾಗಾಗಿ ವಾಕ್ಯದಲ್ಲಿ ಒಂದು ಮಾತನ್ನು ನಾವು ಓದ್ತೇವೆ, ಭೂಮಿ ಆಕಾಶಗಳು ಅಳಿದು ಹೋದರು ಅಥವಾ ಅಳಿದು ಹೋಗುತ್ತವೆ. ಅದರ ಪಕ್ಕದಲ್ಲಿ ದೇವರ ವಾಕ್ಯದ ಬಗ್ಗೆ ಬರುವಾಗ, ದೇವರ ವಾಕ್ಯ ಅಳಿದು ಹೋಗಲ್ಲ ಎಂಬುದಾಗಿ ಬರ್ತದೆ. ಹಾಗಾದರೆ ದೇವರ ಅಂಶವೆಲ್ಲವೂ ಅದು ನಿತ್ಯತ್ವವನ್ನು ಧರಿಸಿರುವಂಥದ್ದು. ಹಾಗಾದರೆ ದೇವರು ನಿತ್ಯನಾದದ್ರಿಂದ ಅಳಿದು ಹೋಗುವ ರೂಪದೊಂದಿಗೆ ಆತನನ್ನು ಹೋಲಿಸುವುದನ್ನು ಆತನ ಇಷ್ಟಪಡಲ್ಲ. ಆತನು ಬಹಳ ವೈರಾಗ್ಯವುಳ್ಳ ದೇವರು. ಹಾಗಾಗಿ ನಾವಿಲ್ಲಿ ಓದ್ತೇವೆ, ವಿಮೋಚನ ಕಾಂಡ 20ನೇ ಅಧ್ಯಾಯದ 3ನೇ ವಚನದಲ್ಲಿ, ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದರಿಂದ. ಇದು ದೇವರ ವೈರಾಗ್ಯ. ದಿಸ್ ಇಸ್ ಜೆಲಸ್ ಗಾಡ್. ಯಾರಾದರೂ ದೇವರಿಗೆ ಸಲ್ಲತಕ್ಕ ಗೌರವನ್ನ ಈ ಸೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ರೂಪವನ್ನು ಮಾಡಿ ಅದನ್ನೇ ದೇವರೆಂಬುದಾಗಿ ಹೇಳಿದರೆ ದೇವರಲ್ಲಿ ಅದನ್ನು ಎಂದಿಗೂ ಇಷ್ಟಪಡಲ್ಲ. ಇದು ನಮಗೆ ಮೂಲತಃ ಗೊತ್ತಾಗಬೇಕಾದಂಥ ಒಂದು ವಿಷಯ. ಹಾಗಾಗಿ ಇಲ್ಲಿ ನಹೂಮ ಪ್ರವಾದನೆ ಗ್ರಂಥದ 1ನೇ ಅಧ್ಯಾಯದ 2ನೇ ವಚನದಲ್ಲಿ ಯೆಹೋವನ ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು. ಹಾಗಾಗಿ ಆತನ ಮುಂದಿನ ಪ್ರಯತ್ನಗಳನ್ನು ಇಲ್ಲಿ ಬರೆಯಲಾಗಿದೆ. ಆತನು ಮುಯಿ ತೀರಿಸುವವನು. ಇದೇ ವಚನದಲ್ಲಿ ಮುಂದುವರೆದು ಹೇಳುವುದಾದರೆ, ಹೌದು, ಯೆಹೋವನು ಮುಯಿ ತೀರಿಸುವನು, ಕೋಪ ಭರಿತನು. ಇಲ್ಲಿ ಆ ಪ್ರೋಗ್ರೆಷನ್ ತುಂಬಾ ಚೆನ್ನಾಗಿದೆ. ಹೇಗೆ ಅದು ಮುಂದುವರಿತಾ ಹೋಗ್ತದೆ. ಮುಂದುವರೆದ ಹೇಳ್ತಾನೆ, ಆತನ ಕೋಪ ಆತನು ಯಾರಿಗೆ ಮುಯಿ ತೀರಿಸ್ತಾನೆ ಅನ್ನೋದಕ್ಕೆ ಮುಂದೆ ಬರೀತದೆ. ಯೆಹೋವನು ತನ್ನ ವಿರೋಧಿಗಳಿಗೆ ಮುಯಿ ತೀರಿಸ್ತಾನೆ. ಎಲ್ಲರಿಗೂ ಆತನು ಮುಯಿ ತೀರಿಸುವವನಲ್ಲ. ಯಾರು ಕರುಣೆಗೆ ಪಾತ್ರ ಅವರಿಗೆ ಕನಿಕರ, ಯಾರು ಆತನ ವಿರೋಧಿಗಳಾಗಿ ನಡೀತಾರೋ ಅವರ ಮೇಲೆ ಕೋಪ, ದೇವರ ರೋಷಾಗ್ನಿ, ಆತನು ಅವರ ಮೇಲೆ ಮುಯಿ ತೀರಿಸ್ತಾನೆ. ಮುಂದಿನ ಅಲ್ಲಿ 2ನೇ ವಚನದ ಕೊನೆ ಮಾತು ಹೀಗೆ ಬರುತ್ತದೆ, ತನ್ನ ಶತ್ರುಗಳ ಮೇಲೆ ದೀರ್ಘ ರೋಷವಿಡುತ್ತಾನೆ. ಇದನ್ನು ಹೇಗೆ ಗ್ರಹಿಸಬೇಕೆನ್ನುವುದೇ ದೊಡ್ಡ ಪ್ರಶ್ನೆ ಆಗ್ತದೆ. ಬಹುಕಾಲಕ್ಕೆ ಒಬ್ಬರ ಮೇಲೆ ಕೋಪವನ್ನು ಇಡ್ಲಿಕ್ಕೆ ದೇವರು ಶಕ್ತನು. ಒಂದು ವೇಳೆ ಮನುಷ್ಯರ ಮಧ್ಯೆ ಮನುಷ್ಯರ ನಡುವಿನ ಒಂದು ಹೋರಾಟ ಒಂದು ಪ್ರಕೋಪಕ್ಕೆ, ತೀವ್ರ ಸ್ವರೂಪಕ್ಕೆ ಬಂದರೆ, ಒಂದು ವೇಳೆ ಈ ಮಾತುಗಳನ್ನ ಹೇಳುವುದಕ್ಕೆ ವಿಷಾದಿಸ್ತಾ ಹೇಳ್ತಾನೆ, ಒಂದು ವೇಳೆ ಆ ಕೋಪವು ವಿಕೋಪಕ್ಕೆ ತಿರುಗಿ ಅದು ಒಂದು ವೇಳೆ ಮರಣದಲ್ಲಿ ಅಥವಾ ಕೊಲೆಯಲ್ಲಿ ಅಂತ್ಯವಾಗಬಹುದು. ಅಲ್ಲಿಗೆ ಅದು ಮುಗೀತು. ಆದರೆ ಇಲ್ಲಿಯ ಮಾತು ವ್ಯತ್ಯಾಸ. ತನ್ನ ಶತ್ರುಗಳ ಮೇಲೆ ದೀರ್ಘ ರೋಷವಿಡುತ್ತಾನೆ.
ಅದನ್ನು ಹೇಗೆ ಗ್ರಹಿಸಬೇಕೆಂಬುದು ನನಗೂ ಕಷ್ಟವಾಗ್ತದೆ ಹೇಳಲಿಕ್ಕೆ. ಆದರೆ ಒಂದು ವೇಳೆ ನರಕದ ದೃಶ್ಯ ತೆಗೆದುಕೊಂಡ್ರೆ ಅಲ್ಲಿ ಆ ನರಕದ ಬೆಂಕಿ ಯಾರಲ್ಲ, ಅಲ್ಲಿಯ ಹುಳಗಳು ಸತತವಾಗಿ ಬೇಡಿಸ್ತದೆ. ಅದಕ್ಕೆ ಅದು ನಿತ್ಯ ನಿತ್ಯಕ್ಕೂ ಇರುವಂತಹ ಒಂದು ಪೀಡನೆ. ನಿತ್ಯ ಕಾಲಕ್ಕೂ ಒಬ್ಬ ಮನುಷ್ಯನು ದೇವರಿಂದ ತಳ್ಳಲ್ಪಟ್ಟಾಗ ಅವನಿಗೆ ದೊರಕುವಂಥದ್ದು ನಿತ್ಯ ದಂಡನೆ. ಅಲ್ಲಿಯ ಮಾತುಗಳು ನಿತ್ಯ ದಂಡನೆ, ನಿತ್ಯ ಪೀಡನೆ, ನಿತ್ಯ ನರಕ. ಹಾಗಾದ್ರೆ ದೀರ್ಘರೋಷದಲ್ಲಿ, ಹಾಗಾದ್ರೆ ದೇವರ ಈ ವಿಧದ ಕೋಪಕ್ಕೆ ಸಿಕ್ಕಿಕೊಂಡವನಿಗೆ ದೇವರ ದೀರ್ಘರೋಷ ಇರುವುದಾದ್ರೆ ಒಂದು ವೇಳೆ ಅದು ನರಕ ದಂಡನೆ ಎಂಬುದಾಗಿ ಈ ಪದದ ಆಧಾರದ ಮೇಲೆ ನಾವು ಗ್ರಹಿಸಲಿಕ್ಕೆ ಸಾಧ್ಯವಿದೆ. ಅದೇ ವೇಳೆಯಲ್ಲಿ 2ನೇ ವಚನ ಹೇಳ್ತದೆ, 3ನೇ ವಚನ ಹೇಳ್ತದೆ, ಯೆಹೋವನು ದೀರ್ಘಶಾಂತನು. ಯಾಕೆ ದೇವರು ದೀರ್ಘಶಾಂತನೆಂಬುದನ್ನು ಪೇತ್ರನು ಬಹಳ ಸೊಗಸಾಗಿ ವಿವರಿಸ್ತಾನೆ. ಒಂದು ವೇಳೆ ತಪ್ಪು ಮಾಡುವ ಮನುಷ್ಯ ಇವತ್ತೋ ಇಲ್ಲ ನಾಳೆಯೋ ಇಲ್ಲ ನಾಡಿದ್ದು ಆತನು ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು, ಹೃದಯವನ್ನು ಮಾರ್ಪಡಿಸಿಕೊಂಡು ದೇವರ ಕಡೆಗೆ ತಿರುಗಿ, ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿ ಆತನು ರಕ್ಷಿಸಲ್ಪಡಬೇಕೆಂಬುದು ದೇವರ ದೊಡ್ಡ ಇಷ್ಟ. ಆತನು ದೇವರ ಐಕ್ಯತೆಗೆ ಬರಬೇಕು, ದೇವರ ಮಗುವಾಗಬೇಕೆಂಬುದು ದೇವರ ದೊಡ್ಡ ಇಷ್ಟ. ಆದರೆ ಮನುಷ್ಯನ ಅದಕ್ಕೆ ಮನಸ್ಸು ಕೊಡದೆ ಹೋದ್ರೆ ಆದರೆ ಆತನು ದೇವರ ಕಡೆಗೆ ತಿರುಗಬೇಕೆಂಬುದು ದೇವರಿಗೆ ಮನಸ್ಸಿರೋದ್ರಿಂದ ಅವನ ವಿಷಯದಲ್ಲಿ ದೇವರು ದೀರ್ಘಶಾಂತನಾಗಿ ಕಾಯ್ತಾನೆ. ಹಾಗಾಗಿ ದೀರ್ಘಶಾಂತನಾದ ದೇವರ ಕುರಿತಲ್ಲಿ ಬರ್ತದೆ, ಯೆಹೋವನು ದೀರ್ಘಶಾಂತನಾಗಿದ್ದರೂ ಆತನ ಶಕ್ತಿ ಅಪಾರ. ಅಲ್ಲಿ ಬರ್ತದೆ, ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡನು. ಎಲ್ಲಾ ಅಪರಾಧಕ್ಕೂ ದೇವರಿಂದ ಶಿಕ್ಷೆ ಇದ್ದೇ ಇದೆ. ಇಲ್ಲಿಯೇ ಯೇಸು ಕ್ರಿಸ್ತನ ಶಿಲುಬೆ ಬರುವಂಥದ್ದು. ದೇವರ ಅಪರಾಧಗಳನ್ನ ದಂಡಿಸುವನಾದ್ರಿಂದ ನಮ್ಮ ದೇಶದ ಯಾವ ದೇಶದ ಕಾನೂನು ತಕ್ಕೊಳ್ರಿ, ಅಲ್ಲಿ ಒಬ್ಬ ಮನುಷ್ಯನನ್ನ, ಒಬ್ಬ ಅಪರಾಧಿನ ಕ್ಷಮಿಸಿದ ಮೇಲೆ ಅವನಿಗೆ ಶಿಕ್ಷೆ ರದ್ದಾಗ್ತದೆ. ಆದ್ರೆ ದೇವರ ಕಾನೂನು ಹಾಗಲ್ಲ. ದೇವರು ಕರುಣಿಸುವವನು ಕ್ಷಮಿಸುವವನು ಹೌದು, ಆದ್ರೆ ಅಪರಾಧಕ್ಕೆ ಶಿಕ್ಷೆ ಇದ್ದೇ ಇದೆ. ಈ ಭಾಗದಲ್ಲೇ ಯೇಸು ಕ್ರಿಸ್ತನ ಶಿಲುಬೆ. ದೇವರ ಕಾನೂನಿನಲ್ಲಿ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕಾದುದರಿಂದ ಆತನು ತನ್ನ ಮಗನನ್ನ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ನಮ್ಮ ಶಿಕ್ಷೆಯನ್ನೆಲ್ಲ ಆತನ ಮೇಲೆ ಹೊರಿಸಿ ತನ್ನ ಮಗನ ಮೇಲಿದ್ದ ಪ್ರೀತಿಯನ್ನು ನಮ್ಮ ಕಡೆ ರವಾನಿಸಿ ನಮ್ಮನ್ನು ಕರುಣಿಸಿ ಕ್ಷಮಿಸಿದ. ಕಾರಣ ದೇವರ ಕಾನೂನಿನಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಅದನ್ನು ತನ್ನ ಮಗನ ಮೇಲೆ ಹಾಕಿದ. ಮುಂದುವರೆದು ಆತನ ಕೋಪದಲ್ಲಿ ಏನೇನಾಗ್ತದೆ ಅನ್ನುವಂಥ ಒಂದು ವಿಚಿತ್ರವಾದ ವಿವರಣೆಗಳಿದೆ. ಆತನು ಬಿರುಗಾಳಿಯಲ್ಲಿ ತುಫಾನಿನಲ್ಲಿ ನಡೆಯುತ್ತಾನೆ. ಏಸು ಯೋಹಾನ 6ನೇ ಅಧ್ಯಾಯದಲ್ಲಿ ಮತ್ತು ಮತ್ತಾಯ 14ನೇ ಅಧ್ಯಾಯದಲ್ಲಿ ಬಿರುಗಾಳಿಯಲ್ಲಿ ದೊಡ್ಡ ದೊಡ್ಡ ಅಲೆಗಳ ಮೇಲೆ ಹೆಜ್ಜೆ ಇಟ್ಟು ನಡೆದಿದ್ದಾನೆ. ಇಲ್ಲಿ ಬರ್ತದೆ, ಯೆಹೋವನು ಬಿರುಗಾಳಿಯಲ್ಲಿ ತುಫಾನಲ್ಲಿ ನಡೆಯುತ್ತಾನೆ. ಹಾಗಾದ್ರೆ ಮನುಷ್ಯನಾಗಿ ಬಂದು ಯೇಸು ಬಯಸಿನಲ್ಲಿ ನಮಗೆ ಕಾಣಿಸಿಕೊಂಡವನು ಯೆಹೋವನೇ ಈತನೇ ಎಂಬುದನ್ನು ನಾವಿಲ್ಲಿ ಗ್ರಹಿಸುವುದಕ್ಕೆ ಒಂದು ಸ್ಪಷ್ಟವಾದ ವಿವರಣೆ. ಮೋಡಿಗಳು ಆತನ ಹೆಜ್ಜೆಯಿಂದ ಹೇಳುವ ಧೂಳು. ಮತ್ತೆ ಬರ್ತದೆ, ಆತನು ಸಮುದ್ರವನ್ನು ಗದರಿಸಿ ಒಣಗಿಸುತ್ತಾನೆ. ಸಮುದ್ರವನ್ನು ಒಣಗಿಸುವುದಕ್ಕೆ ಸಾಮರ್ಥ್ಯವುಳ್ಳ ದೇವರು. ಕೆಂಪು ಸಮುದ್ರದಲ್ಲಿ ಒಣಭೂಮಿಯನ್ನು ಇಸ್ರಾಯೇಲರಿಗೆ ದಾಟುವುದಕ್ಕೆ ಮಾಡಿಕೊಟ್ಟ ದೇವರು. ಸಕಲ ನದಿಗಳನ್ನ ಬತ್ತಿಸ್ತಾನೆ. ಸುಗ್ಗಿ ಕಾಲದ ಪ್ರವಾಹದಲ್ಲಿ ದಡಮೀರಿ ಹರಿತಿದ್ದ ಯೊರ್ದನ್ ನದಿಯನ್ನು ತಡೆದು ನಿಲ್ಲಿಸಿ ತನ್ನ ಜನರು ಒಣಭೂಮಿಯಲ್ಲಿ ನಡೆದು ಕಾನಾನ್ ದೇಶ ಸೇರುವುದಕ್ಕೆ ಅನುವು ಮಾಡಿಕೊಟ್ಟ ದೇವರು. ಮುಂದೆ ಬರುತ್ತದೆ, ಬಾಷಾನು ಕರ್ಮೆಲು ಕಂದುತ್ತದೆ, ಲೆಬನೋನ್ ಚಿಗುರುಗಳು ಬಾಡುತ್ತವೆ. ದೇವರ ಕೋಪಕ್ಕೆ ನಡೆಯುವಂಥದ್ದು. ಮುಂದೆ 5ನೇ ವಚನ ಹೀಗೆ ಹೇಳ್ತದೆ, ಆತನ ಮುಂದೆ ಬೆಟ್ಟಗಳು ಅದರುತ್ತವೆ, ಗುಡ್ಡಗಳು ಕರಗುತ್ತವೆ. ಕೀರ್ತನೆ ಹೇಳ್ತದೆ, ಸೇನಾಧೀಶ್ವರನ ಯೆಹೋವನೆದುರು ಬೆಟ್ಟಗಳು ಮೇಣದಂತೆ ಕರಗುತ್ತದೆ. ಇಲ್ಲಿ ಸಹ ಬರುತ್ತದೆ, ಗುಡ್ಡಗಳು ಕರಗುತ್ತವೆ. ಆತನ ದರ್ಶನಕ್ಕೆ ಭೂಮಿಯು ಕಂಪಿಸುತ್ತದೆ. ಹೌದು, ಲೋಕನಿವಾಸಿಗಳೆಲ್ಲವೂ ತಲ್ಲಣಿಸ್ತವೆ. ನಾನು ನಂಬ್ತಾನೆ ಇದೆಲ್ಲವೂ ನ್ಯಾಯ ತೀರ್ಪಿನ ಕಾಲಕ್ಕೆ ಅಥವಾ ಪ್ರಕಟಣೆ 6ನೇ ಅಧ್ಯಾಯದಲ್ಲಿರುವ ವಿವರಣೆಯ ಕಾಲಕ್ಕೆ ಆಗುವಂಥ ಸಂಭವಗಳು. ದೇವರ ಎದುರು ಆತನ ಕೋಪಕ್ಕೆ ಗುರಿಯಾದವರೆಲ್ಲರೂ ಬಾಧೆ ಪಡುವ ಒಂದು ಸಂದರ್ಭ. ಇಷ್ಟನ್ನೆಲ್ಲ ಹೇಳಿ ಪ್ರವಾದಿ ಹೇಗೆ ಹೇಳ್ತಾನೆ, ಆತನ ಸಿಟ್ಟಿಗೆ ಯಾರು ತಡೆದಾರು? ದೇವರು ಸಿಟ್ಟು ಮಾಡ್ಲಿಕ್ಕೆ ಮುಂದಾದ್ರೆ ತಡಲಿಕ್ಕೆ ಯಾರಿದ್ದಾರೆ? ಆತನ ರೋಷಾಗ್ನಿಗೆ ಯಾರು ನಿಂತಾರು? ಆತನ ರೌದ್ರವು ಜ್ವಾಲಾಪ್ರವಾಹದಂತೆಯೂ ಹರಿಯುತ್ತದೆ. ಬಂಡೆಗಳು ಆತನಿಂದ ಕೆಡವಲ್ಪಟ್ಟಿವೆ. ಬೇರೆ ಒಂದು ಕಡೆ ಕೆಲವು ಅವಕಾಶವಿದೆ. ಅಬ್ರಹಾಮನು ದೇವರೆದುರಾಗಿ ನಿಂತ, ಮೋಶೆ
ದೇವರು ಇಸ್ರಾಯೇಲರ ಮೇಲೆ ರೋಷಗೊಂಡಾಗ, ಮೋಶೆ ಅಡ್ಡಲಾಗಿ ಬಂದಾಗ ದೇವರು ನನ್ನ ತಡಿಬೇಡ ಎಂಬುದಾಗಿ ಹೇಳ್ತಾನೆ. ಕೆಲವು ಭಕ್ತರು, ದೇವರ ಕನಿಕರವನ್ನು ತುಂಬಿಸಿಕೊಂಡ ಭಕ್ತರಿಗೆ ಒಂದು ವೇಳೆ ದೇವರಲ್ಲಿ ಬರಲಿಕ್ಕೆ ಅವಕಾಶ ಕೊಡ್ತಾನೆ. ಆದರೆ ಇನ್ನೊಂದು ಕಾಲವನ್ನು ಮಾತನಾಡ್ತದೆ, ಅಲ್ಲಿ ಆತನ ಸಿಟ್ಟಿಗೆ ಯಾರು ತಡೆದಾರು, ಆತನ ರೋಷಾಗ್ನಿಗೆ ಯಾರು ನಿಂತಾರು. ಆತನ ರೌದ್ರವು ಜ್ವಾಲಾ ಪ್ರವಾಹದಂತೆ ಹರಿಯುತ್ತದೆ, ಬಂಡೆಗಳು ಆತನಿಂದ ಕೆಡವಲ್ಪಟ್ಟಿವೆ. ಪ್ರಿಯರೇ, ಯಾರೂ ತಾಳಲಾರದಂಥ ಕೋಪವನ್ನು ತೋರಿಸುವಂಥ ದೇವರು. ಈತನೆದುರು ನಾವು ತಗ್ಗಿ ಬಾಳುವುದೊಂದೇ, ಆತನ ದೀರ್ಘಶಾಂತಿಯಿಂದ ನಾವು ಆತನ ಕಡೆ ತಿರುಗಲಿ ಎಂಬುದಾಗಿ ಕಾಯ್ತಿರುವಾಗ ನಾವು ಆತನಿಗೆ ಶರಣಾಗತರಾಗುವಂಥದ್ದು. ತಗ್ಗಿಸಿಕೊಂಡು, ದೇವರೇ ನೀನೇ ನನ್ನ ಶರಣ ಎಂಬುದಾಗಿ, ನಾನು ಅನೇಕ ದ್ರೋಹಗಳನ್ನ ಮಾಡಿದ್ದೇನೆ, ನಾನು ಕ್ಷಮಿಸು ಎಂಬುದಾಗಿ ಪಶ್ಚಾತ್ತಾಪ ಹೃದಯದಿಂದ, ಕುಗ್ಗಿದ ಮನಸ್ಸಿನಿಂದ, ಪಶ್ಚಾತ್ತಾಪದ ಜಜ್ಜಲ್ಪಟ್ಟ ಮನಸ್ಸಿನಿಂದ ಆತನ ಮುಂದೆ ಬಂದು ಆತನ ಕನಿಕರ ದಯೆಯನ್ನು ಸಂಪಾದಿಸಿಕೊಳ್ಳುವುದೊಂದೇ ನಮಗಿರುವ ಅವಕಾಶ. ಆತನ ಸಿಟ್ಟಿಗೆ ಸಿಕ್ಕಿ ಬೀಳಬೇಕೆಂಬುದು ಆತನ ಉದ್ದೇಶ ಅಲ್ಲವೇ ಅಲ್ಲ. ಆದರೆ ನಾವು ಆತನ ವಿರುದ್ಧವಾಗಿ ಹೋಗ್ತಿರೋದ್ರಿಂದ ಆತನು ಈ ಕಾರ್ಯಗಳಿಗೆ ಆತನು ಮುಂದಾಗೆ ಆಗ್ತಾನೆ. ಆತನ ಸಿಟ್ಟಿಗೆ ತಪ್ಪಿಸಿಕೊಳ್ಳೋದಕ್ಕೆ ಈಗ ಅವಕಾಶ ಕೊಟ್ಟಿದ್ದಾನೆ. ಈ ಕಾಲಾವಕಾಶದಲ್ಲಿ ಈಗಲೇ ಎಂಬಂತೆ ಆತನ ಮಗನಾದ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲೇಬೇಕು. ಆತನೇ ಮುಂದೆ ಬರುವ ದೈವಕೋಪದಿಂದ ನಮ್ಮ ತಪ್ಪಿಸಿ ಕಾಪಾಡುವ ಆತನು. 1 ಥೆಸಲೋನಿಕ 1:10 ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ದೇವರೇ, ನಿನ್ನ ಕೋಪ ಎಂಥದ್ದು ಎಂಬುದನ್ನು ನಹೂಮ ಗ್ರಂಥದ 1ನೇ ಅಧ್ಯಾಯದ ಮೊದಲ 6 ವಚನಗಳಲ್ಲಿ ದೇವರೇ ನೀನು ವಿಶೇಷವಾಗಿ ನಮಗೆ ಬರೆಸಿಕೊಟ್ಟಿದ್ದಿ. ವಿವಿಧ ಕಾಲಘಟ್ಟಗಳಲ್ಲಿ ನೀನು ಮಾಡಲಿಕ್ಕಿರುವಂಥ ಕಾರ್ಯಗಳನ್ನು ದೇವರಲ್ಲಿ ಅದ್ಭುತವಾಗಿ ನೀನು ತಿಳಿಸಿದ್ದಿ. ದೇವರೇ, ಒಂದು ಕಡೆ ನಿನ್ನ ಕುರಿತು ನಾವು ತಿಳ್ಕೊಳ್ಳುವುದಕ್ಕೂ, ನಿನ್ನ ಕೋಪದ ಕುರಿತು ತಿಳ್ಕೊಳ್ಳುವುದಕ್ಕೂ, ನಿನ್ನ ಕೋಪದಲ್ಲಿ ನೀನು ಮಾಡುವ ಕಾರ್ಯಗಳನ್ನ ತಿಳ್ಕೊಳ್ಳುವುದಕ್ಕೂ, ಮತ್ತು ನೀನು ಬೇರೆ ಬೇರೆ ಕಾಲಗಳಲ್ಲಿ ನೀನು ಮೀಸಲಾಗಿ ನೀನು ಕರ್ತನೆ ಈ ಪ್ರಪಂಚದ ಆಗುವುಗಳ ಮೊದಲೇ ತಿಳ್ಕೊಂಡ ದೇವರು, ಅವುಗಳನ್ನ ನೀನು ಮೊದಲೇ ಪ್ರಕಟಿಸಿರುವುದರಿಂದ ಈ ಘಟನೆಗಳು ಯಾವಾಗ ನಡೆಯುತ್ತವೆ ಎಂಬುದನ್ನು, ಮತ್ತು ಈಗಲೂ ನಿನ್ನ ನ್ಯಾಯ ತೀರ್ಪಿನ ಸಂಗತಿಗಳು ನಮ್ಮ ಕಣ್ಣೆದುರುಗಡೆ ಇರುವುದರಿಂದ ಕರ್ತನೆ, ನಾವು ಈ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತಾ, ನಮ್ಮ ಜೀವಿತದಲ್ಲಿ ನಾವು ಲೆಕ್ಕವಿಲ್ಲದೆ ಮಾಡಿದ ದ್ರೋಹಗಳಿಗಾಗಿ ನಿನ್ನ ಮುಂದೆ ತಗ್ಗಿಸಿಕೊಂಡು, ನಿನ್ನ ಮುಂದೆ ದ್ರೋಹ ಮಾಡಿದ್ದೇವೆ ಎಂಬುದಾಗಿ ಒಪ್ಪಿಕೊಂಡು, ದೇವರೇ ನೀನು ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕ್ಷಮಿಸೆಂದು, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಜಜ್ಜಿ ಆತನ ಮರಣಕ್ಕೊಪ್ಪಿಸಿ ಆತನ ಜೀವದಿಂದ ಎಬ್ಬಿಸಿದ್ದು ನಾವು ಹೃದಯದಲ್ಲಿ ನಂಬ್ತೇವೆ. ನಿನ್ನ ಪ್ರಿಯ ಮಗನನ್ನು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ. ಕರ್ತನೆ, ನೀನು ನಮ್ಮನ್ನು ದಯಮಾಡಿ ನಿನ್ನ ಯೇಸು ಕ್ರಿಸ್ತನಲ್ಲಿ ನಿನ್ನ ಮಕ್ಕಳನ್ನಾಗಿ ಅಂಗೀಕರಿಸು. ನಿನ್ನ ಉಗ್ರ ಕೋಪದಿಂದ, ನಿನ್ನ ರೋಷಾಗ್ನಿಂದ, ಜ್ವಾಲಾಪ್ರವಾದಂತ ಉಕ್ಕುವ ನಿನ್ನ ರೌದ್ರದಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನಿನ್ನ ಮುಂದೆ ಅಂಗಲಾಚಿ ಬೇಡಿಕೊಳ್ತೇವೆ. ದೇವರಿಗೆ ಪ್ರಾರ್ಥಿಸುವ ಪ್ರತಿಯೊಬ್ಬವನ್ನು ಬಿಡಿಸು. ಈಗ ಪ್ರಾರ್ಥಿಸುವ ವ್ಯಕ್ತಿಯನ್ನು, ಈಗ ಪ್ರಾರ್ಥಿಸುವ ಕುಟುಂಬವನ್ನು, ಈಗ ಪ್ರಾರ್ಥಿಸುವ ಗುಂಪುಗಳನ್ನು, ಅಥವಾ ಹೀಗೆ ಪ್ರಾರ್ಥಿಸುವಂಥ ಸಮೂಹವನ್ನು, ಪಟ್ಟಣವನ್ನು, ದೇಶವನ್ನು ನೀನು ಕರ್ತನ ಕೋಪದಿಂದ ರಕ್ಷಿಸು ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ನಿನ್ನ ದಯೆಗೆ ಪಾತ್ರರಾಗುವುದನ್ನು ನಮಗೆ ಕಲಿಸಿಕೊಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಕೋಪದ ಪರಿಣಾಮಗಳನ್ನ ಅನುಭವಿಸ್ತಿದ್ದೇವೆ. ಆದುದರಿಂದ ಪಶ್ಚಾತ್ತಾಪದಿಂದ ನಿನ್ನ ಮುಂದೆ ಬಂದು ನಿನ್ನ ಕೋಪದಿಂದ ಈಗ ಬಿಡುಗಡೆ ಹೊಂದುವುದಕ್ಕೆ, ನಾವು ನಿನ್ನ ಮುಂದೆ ತಗ್ಗಿದವರಾಗಿರುವುದಕ್ಕೆ ನಮಗೆ ಕಲಿಸಿಕೊಡು. ಅಂಗಲಾಚಿ ಬೇಡುವುದಕ್ಕೆ ಕಲಿಸಿಕೊಡು. ಹೀಗೆ ಬೇಡುವವ್ರನ್ನ ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.